ಹಿಂದಿನ ಭಾಗದೊಳಗ ಶ್ರೀ ಕಾಡಸಿದ್ದೇಶ್ವರರ ಪವಾಡಗಳ ಕುರಿತು ತಿಳಿದುಕೊಂಡಿದ್ದು ಆಯ್ತ್ರಿ. ಈಗ ಶ್ರೀ ಕಾಡಸಿದ್ದೇಶ್ವರರ ಅದ್ದೂರಿ ಜಾತ್ರೆಯ ಹಾಗೂ ರಥದ ಇತಿಹಾಸದ ಕುರಿತು ತಿಳಿದುಕೊಳ್ಳೋಣ ಬರ್ರಿ. ಮೊದಲೇ ಹೇಳಿದ ಹಾಗೆ ಶ್ರೀ ಕಾಡಸಿದ್ದೇಶ್ವರರು ಸಂಚಾರಿ ಕಾಡಸಿದ್ದೇಶ್ವರರು ಆಗಿದ್ದರೆ ಸಂಚಾರವನ್ನ ಮಾಡ್ಕೊಂತ ನಮ್ಮ ಬನಹಟ್ಟಿಗೆ ಬಂದು ಹಳೆ ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ತಪಸ್ಸನ್ನ ಮಾಡ್ತಾರೆ. ನಂತರ ಅಲ್ಲಿನ ಸ್ಥಳೀಯ ಜನರ ಜೀವನದಿಂದಾಗಿ ಅವರ ತಪಸ್ಸಿಗೆ ಭಂಗ ಉಂಟಾಗುತ್ತದೆ ಎಂದು ವನ್ಯ ಅರಣ್ಯ ಜೀವಿಗಳಿಂದ ತುಂಬಿಕೊಂಡಿದ್ದಂತ ಬನದಲ್ಲಿ ಅಂದ್ರೆ ಕಾಡಿನಲ್ಲಿ ಬಂದು ತಪಸ್ಸನ್ನ ಮಾಡ್ತಾರೆ. ಊರಿನ ಜನರು ಪ್ರತಿ ಸೋಮವಾರದ ದಿನ ದಿವಟಿಗೆ ಹಾಗೂ ವಾದ್ಯ ಮೇಳಗಳನ್ನ ತೆಗೆದುಕೊಂಡು ಶ್ರೀ ಕಾಡಸಿದ್ದನ ನಾಮಸ್ಮರಣೆಯನ್ನ ಮಾಡ್ಕೊಂತ ಹೋಗಿ ದರ್ಶನವನ್ನ ಪಡೆದುಕೊಂಡು ಬರ್ತಿದ್ರಿ. ದರ್ಶನಕ್ಕೆಂದು ಹೊರಡುವ ಮಾರ್ಗದಲ್ಲಿ ವನ್ಯಜೀವಿಗಳು ಇದ್ದುದರಿಂದ ವನ್ಯಜೀವಿಗಳಿಂದ ರಕ್ಷಿಸಿಕೊಳ್ಳಲು ಜನರು ಪಟಾಕಿ ಹಾಗೂ ಸಿಡಿಮದ್ದುಗಳನ್ನ ಸಿಡಿಸಿಕೊಂಡು ಹೋಗಿ ದರ್ಶನವನ್ನ ಪಡಿತಿದ್ರಿ. ಇದೇ ಈಗ ಪ್ರತೀತಿಯಾಗಿ ಉತ್ತರ ಕರ್ನಾಟಕದ ಪಟಾಕಿ ಜಾತ್ರೆ ಎಂದು ಹೆಸರುವಾಸಿ ಆಗೈತ್ರಿ. ಉತ್ತರ ಕರ್ನಾಟಕದ ಪಟಾಕಿ ಜಾತ್ರೆ ಎಂದೇ ಪ್ರಖ್ಯಾತಿಯನ್ನ ಗಳಿಸಿರ್ತಕ್ಕಂತ ಈ ಒಂದು ಜಾತ್ರೆಯು ಸರಿಸುಮಾರು 200 ವರ್ಷಗಳ ಇತಿಹಾಸವನ್ನ ಹೊಂದೈತ್ರಿ. ಪ್ರತಿ ವರ್ಷ ಭಾದ್ರಪದ ಮಾಸದ ಅನಂತ ಹುಣ್ಣಿಮೆಯ ನಂತರ ಬರುವ ಮೊದಲನೇ ರವಿವಾರದಿಂದ ಜಾತ್ರೆಯು ಆರಂಭ ಆಕೈತ್ರಿ. ಈ ಒಂದು ಜಾತ್ರೆಗೆ 1936ರಲ್ಲಿ ಅಂದಿನ ಪಟವರ್ಧನ ಮಹಾರಾಜ ಅವರು ಜಾತ್ರೆಯನ್ನ ನಡೆಸಲು ಶ್ರೀ ಮಂಗಳವರಪೇಟೆ ಆಟಗಾರ ದೈವ ಮಂಡಳಿಯವರಿಗೆ ಕಾಯಂ ಪರವಾನಗಿಯನ್ನ ನೀಡ್ತಾರೆ. ನಮ್ಮೂರಿನ ಜಾತ್ರೆ ಇನ್ನೊಂದು ವಿಶೇಷತೆ ಅಂದ್ರೇನೆ ಈ ಒಂದು ರಥ ರೀ. ಈ ಒಂದು ಸುಂದರವಾದ ರಥವನ್ನ ಜಮಖಂಡಿ ಸಂಸ್ಥಾನದ ಶ್ರೀ ಶಂಕರರಾವ್ ಅಪ್ಪಾಸಾಹೇಬ್ ಪಟವರ್ಧನ್ ಮಹಾರಾಜ ಅವರು 1949ರಲ್ಲಿ ಈ ಒಂದು ಸುಂದರವಾದ ರಥವನ್ನ ಉಡುಗೊರೆಯಾಗಿ ಕೊಡ್ತಾರೆ. ಶ್ರೀ ಚೆನ್ನಪ್ಪ ದುಂಡಪ್ಪ ಕೊಣ್ಣೂರ್ ಇವರ ಪರಿಶ್ರಮದಿಂದಾಗಿ ಈ ಒಂದು ರಥವನ್ನ ದಿನಾಂಕ 23/8/1949ರಲ್ಲಿ ಬನಹಟ್ಟಿಗೆ ತರಲಾಕೈತ್ರಿ. ನಮ್ಮೂರಿನ ಈ ಒಂದು ಜಾತ್ರೆಯಲ್ಲಿ ಈ ಬಾರಿ ಪ್ರಪ್ರಥಮ ಬಾರಿಗೆ ರೊಟ್ಟಿ ಊಟದ ಜಾತ್ರೆಯನ್ನ ಹಮ್ಮಿಕೊಂಡಾರಿ. ನಮ್ಮೂರಿನ ಜಾತ್ರೆಯು ಇದೇ ಸೆಪ್ಟೆಂಬರ್ 14ನೇ ತಾರೀಕಿನಿಂದ ಹಿಡಿದು ಸೆಪ್ಟೆಂಬರ್ 18ರವರೆಗೂ ಸತತ 5 ದಿನಗಳ ಕಾಲ ಅದ್ದೂರಿಯಾಗಿ ನೆರವೇರ್ತೈತ್ರಿ. ಆದ ಕಾರಣ ಪ್ರತಿಯೊಬ್ಬರು ನಮ್ಮೂರಿನ ಜಾತ್ರೆಗೆ ಬಂದು ಶ್ರೀ ಕಾಡಸಿದ್ದೇಶ್ವರ ಆಶೀರ್ವಾದವನ್ನ ಪಡೆದುಕೊಡ್ರಿ ಅಂತೇಳಿ ಕೇಳ್ಕೊತನ್ರಿ. ಇವಾಗಿದ್ದು ಶ್ರೀ ಕಾಡಸಿದ್ದೇಶ್ವರ ಇತಿಹಾಸವನ್ನ ಹೊಂದಿರತಕ್ಕಂತ ಒಟ್ಟು 4 ಭಾಗದ ವಿಡಿಯೋಗಳು ರೀ. ಐ ಹೋಪ್ ನಿಮ್ಗೆ ಈ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ಇಷ್ಟ ಆಗ್ಯಾವತ್ ಅನ್ಕೋತನ್ರಿ. ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಶೇರ್ ಜೊತೆಗೆ ಫಾಲೋ ಮಾಡೋದರ ಮೂಲಕ ಪ್ರೋತ್ಸಾಹಿಸ್ರಿ ಅಂತ ಕೇಳ್ಕೊಂತಾನ. ಮತ್ತೆ ಮುಂದೆ ಇದೇ ತರದ ವಿಡಿಯೋದೊಳಗೆ ಸಿಗ್ತಾನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.